ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಕುಕನೂರು ತಾಲೂಕಿನಲ್ಲಿ ಸಾಂಸ್ಕೃತಿಕ, ಧಾರ್ಮಿಕ ಹಾಗೂ ಸಾಮಾಜಿಕ ಚಟುವಟಿಕೆಗಳಲ್ಲಿ ಮುಂಚೂಣಿಯಲ್ಲಿ ಇರುವ ಬಡಪ್ಪನಹಳ್ಳಿ ಗ್ರಾಮವು ಭಕ್ತಿ, ಸಂಸ್ಕಾರ ಮತ್ತು ಏಕತೆಯ ಜೀವಂತ ಪ್ರತೀಕವಾಗಿದ್ದು, ಇದು ನನ್ನ ಅತ್ಯಂತ ನೆಚ್ಚಿನ ಗ್ರಾಮವಾಗಿದೆ ಅಂತ ತಾಲೂಕು ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಕಳಕಪ್ಪ ಕಂಬಳಿ ಹೇಳಿದ್ದಾರೆ. ತಾಲೂಕಿನ ಬಡಪ್ಪನಹಳ್ಳಿ ಗ್ರಾಮದಲ್ಲಿ ಶನಿವಾರ ರಾತ್ರಿ ಶ್ರೀ ಭೀಮಾಂಬಿಕಾ ದೇವಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಯುವ ನಾಟ್ಯ ಸಂಘದಿಂದ ಹಮ್ಮಿಕೊಂಡಿದ್ದ ರೈತರ ರಾಜ್ಯದಲ್ಲಿ ರಾಯಣ್ಣ ಎಂಬ ಸಾಮಾಜಿಕ ನಾಟಕವನ್ನು ಉದ್ಘಾಟಿಸಿ ಮಾತನಾಡಿದರು. ಗ್ರಾಮವು ಕೇವಲ ಧಾರ್ಮಿಕ ಆಚರಣೆಗಳಲ್ಲಿ ಮಾತ್ರವಲ್ಲದೆ ಮಾನವೀಯ ಮೌಲ್ಯಗಳು, ಸಂಸ್ಕಾರ, ಪರಸ್ಪರ ಗೌರವ ಹಾಗೂ ಸಹಕಾರ ಮನೋಭಾವಗಳಲ್ಲಿ ಕೂಡ ವಿಶಿಷ್ಟ ಸ್ಥಾನ ಹೊಂದಿದೆ ಎಂದಿದ್ದಾರೆ. ನಾನು ಅನೇಕ ಗ್ರಾಮಗಳಿಗೆ ಭೇಟಿ ಕೊಟ್ಟಿದ್ದೀನಿ, ಆದರೆ ಬಡಪ್ಪನಹಳ್ಳಿ ಗ್ರಾಮದಲ್ಲಿ ಕಾಣುವ ಪ್ರೀತಿ, ಆತ್ಮೀಯತೆ ಮತ್ತು ಒಗ್ಗಟ್ಟು ಅಪರೂಪವಾದದ್ದು. ಇಲ್ಲಿನ ಜನ ತೋರಿಸುವ ಅಭಿಮಾನ ನನಗೆ ಸದಾ ಮನಸ್ಸಿಗೆ ಹತ್ತಿರವಾಗುತ್ತೆ ಎಂದಿದ್ದಾರೆ. ಗ್ರಾಮದಲ್ಲಿ ನಡೀತಾ ಇರುವ ಜಾತ್ರಾ ಮಹೋತ್ಸವ ಹಾಗೂ ರಥೋತ್ಸವ ನಿರ್ಮಾಣದಂತಹ ಕಾರ್ಯಗಳು ಜನರಲ್ಲಿ ಭಕ್ತಿ ಭಾವವನ್ನು ಗಟ್ಟಿಗೊಳಿಸುವುದರ ಜೊತೆಗೆ ಯುವ ಪೀಳಿಗೆಗೆ ನಮ್ಮ ಪರಂಪರೆ ಹಾಗೂ ಸಂಸ್ಕೃತಿಯ ಮಹತ್ವವನ್ನು ಪರಿಚಯಿಸುತ್ತೆ. ಇಂತಹ ಕಾರ್ಯಕ್ರಮಗಳು ಗ್ರಾಮೀಣ ಜೀವನದ ಅಸ್ತಿತ್ವವನ್ನು ಉಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ನಾಟಕವು ಕೇವಲ ಮನರಂಜನೆಗೆ ಸೀಮಿತವಲ್ಲ, ಅದು ಸಮಾಜದ ಕನ್ನಡಿ, ರೈತರ ಸಮಸ್ಯೆಗಳು, ಸಾಮಾಜಿಕ ಅಸಮಾನತೆಗಳು, ಅನ್ಯಾಯಗಳ ವಿರುದ್ಧ ಜಾಗೃತಿ ಮೂಡಿಸುವ ಶಕ್ತಿ ನಾಟಕಗಳಿಗೆ ಇದೆ. ಇಂದಿನ ಯುವಕರು ಇಂತಹ ನಾಟಕಗಳ ಮೂಲಕ ಸಮಾಜಕ್ಕೆ ಒಳ್ಳೆಯ ಸಂದೇಶ ನೀಡುತ್ತಿರುವುದು ಶ್ಲಾಘನೀಯ ಎಂದಿದ್ದಾರೆ. ರಂಗಭೂಮಿ ಕಲೆಗಳನ್ನು ಉಳಿಸಿ ಬೆಳೆಸುವುದು ನಮ್ಮೆಲ್ಲರ ಹೊಣೆಗಾರಿಕೆಯಾಗಿದೆ. ತಂತ್ರಜ್ಞಾನ ಯುಗದಲ್ಲಿ ಜನರಿಂದ ರಂಗಕಲೆ ದೂರವಾಗುತ್ತಿರುವ ಸಂದರ್ಭದಲ್ಲೂ ಇಂತಹ ನಾಟಕಗಳನ್ನು ಆಯೋಜನೆ ಮಾಡುವುದು ಮಹತ್ತರ ಕಾರ್ಯವಾಗಿದೆ. ಯುವಕರ ಈ ಪ್ರಯತ್ನ ಇತರ ಗ್ರಾಮಗಳಿಗೆ ಮಾದರಿಯಾಗಲಿದೆ. ಗ್ರಾಮದ ಜನ ಒಗ್ಗಟ್ಟಿನಿಂದ ಕೈಜೋಡಿಸಿದಾಗ ಯಾವ ಕಾರ್ಯವೂ ಕೂಡ ಅಸಾಧ್ಯವಲ್ಲ. ರಥೋತ್ಸವ ನಿರ್ಮಾಣದಿಂದ ಹಿಡಿದು ಜಾತ್ರಾ ಮಹೋತ್ಸವದ ಯಶಸ್ವಿ ಆಯೋಜನೆ ತನಕ ಎಲ್ಲವೂ ಕೂಡ ನಿಮ್ಮ ಸಮರ್ಪಣೆಯ ಫಲ. ಈ ಏಕತೆ ಸದಾ ಉಳಿಯಲಿ ಎಂದು ಆಶಿಸಿದರು. ಯಲಬುರ್ಗಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಮಲ್ಲು ಮಾಟರಂಗೆ ಮಾತನಾಡಿ, ಗ್ರಾಮದಲ್ಲಿ ಭಕ್ತಿ ಭಾವ ಮೇಳೈಸಿದ್ದು ನೂತನ ರಥೋತ್ಸವ ನಿರ್ಮಾಣ ಕಾರ್ಯ ಶ್ಲಾಘನೀಯವಾಗಿದೆ. ಗ್ರಾಮವು ಧಾರ್ಮಿಕತೆಗೆ ಹೆಸರುವಾಸಿಯಾಗಿದ್ದು ವರ್ಷದಿಂದ ವರ್ಷಕ್ಕೆ ಜಾತ್ರೆಯ ವೈಭವ ಹೆಚ್ಚುತ್ತಾ ತನ್ನ ವೈಶಿಷ್ಟ್ಯತೆ ಮೆರೆದಿದೆ. ನಾಟಕಗಳ ಮೂಲಕ ಸಮಾಜದಲ್ಲಿ ಬದಲಾವಣೆ ತರಲು ಸಾಧ್ಯವಾಗುತ್ತೆ. ರಂಗಭೂಮಿ ಕಲೆ ಉಳಿಸಲು ಕಲಾವಿದರು ಮಾಡುತ್ತಿರುವ ಶ್ರಮ ಪ್ರಶಂಸನೀಯವಾಗಿದೆ ಎಂದಿದ್ದಾರೆ. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಶ್ರೀಧರ್ ಬಸವನಿ ಮಾತನಾಡಿ, ಇಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಯುವಕರಿಗೆ ಪ್ರೇರಣೆಯಾಗುತ್ತೆ. ಜಾತ್ರೆ ಯಶಸ್ಸಿಗೆ ಶ್ರಮಿಸಿದ ಎಲ್ಲರಿಗೂ ಧನ್ಯವಾದಗಳು ಎಂದಿದ್ದಾರೆ. ಗ್ರಾಮದ ಆರಾಧ್ಯ ದೇವರಾದ ಭೀಮಾಂಬಿಕೆಯಲ್ಲಿ ನಮಸ್ಕರಿಸುತ್ತಾ, ಭೀಮಾಂಬಿಕೆ ಜಾತ್ರಾ ಮಹೋತ್ಸವ ಹಾಗೂ ನೂತನ ರಥೋತ್ಸವದ ಅಂಗವಾಗಿ ಭೀಮಾಂಬಿಕಾ ನವತರುಣ ನಾಟ್ಯ ಸಂಘ ಇವರಿಂದ ರೈತರ ರಾಜ್ಯದಲ್ಲಿ ರಾಯಣ್ಣ ಅರ್ಥಾರ್ಥ ದುಷ್ಟರ ವಿರುದ್ಧ ಹೋರಾಟ ಈ ನಾಟಕದ ದಿವ್ಯ ಸಾನ್ನಿಧ್ಯ ವಹಿಸಿದಂಥ ಪೂಜ್ಯರಾದ ವೀರಮಠ ಅವರೇ, ಆತ್ಮೀಯ ಸಹೋದರರು, ಪತ್ರಿಕಾ ತಾಲೂಕು ಅಧ್ಯಕ್ಷರಾದ ಮಲ್ಲು ಮಾಟರಂಗಿ ಅವರೇ, ಆತ್ಮೀಯ ಸಹೋದರರು, ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಮಹೇಶ್ ದೊಡ್ಡಮನಿ ಅವರೇ, ಆತ್ಮೀಯ ಸಹೋದರರು, VSS ಅಧ್ಯಕ್ಷರಾದ ಶ್ರೀಧರ್ ಹೊಸಮನಿ ಅವರೇ, ಆತ್ಮೀಯ ಸಹೋದರರು ಮುಖಂಡರಾದ ಶ್ರೀಕಾಂತ್ ಕಲ್ಗುಡಿ ಅವರೇ, ಆತ್ಮೀಯ ಸಹೋದರರು ಮುಖಂಡರಾದ ದೇವರಾಜ್ ಅವರೇ, ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯಮಾನ್ಯರೇ ಮತ್ತು ಬಡಪ್ಪನಹಳ್ಳಿ ಗ್ರಾಮದ ಗುರು ಇದೆ. ಇವತ್ತ ಬಡಪ್ಪನಹಳ್ಳಿ ಗ್ರಾಮ ಅಂದ್ರೆ ನನ್ನ ಪ್ರೀತಿಯ ಗ್ರಾಮ. ಈ ಗ್ರಾಮದಲ್ಲಿ ಏನು ಮಾಡಿದ್ರು ಚಂದ, ಮತ್ತು ಇಲ್ಲಿ ಎಷ್ಟು ಕರೆದ್ರು ನಾನು ಬರ್ತೀನಿ. ಯಾಕಂತಂದ್ರೆ ಇದು ನನ್ನ ಹುಟ್ಟೂರಿಕಿನ ಹೆಚ್ಚು ಈ ಗ್ರಾಮದಲ್ಲಿ. ಇವತ್ತು ಅಕ್ಕಂಗಿಯರು ಇರ್ಬೋದು, ಅಣ್ಣ ತಮ್ಮಂದಿರು ಎಲ್ಲರೂ ಇವತ್ತ ನಾನು ಸ್ವತಃ ಮಗನಂತೆ ನೋಡ್ಕೊಂತಾರಲ್ಲ, ಆ ಪ್ರೀತಿಗೆ ಬೆಲೆ ಕಟ್ಟಕ್ಕಾಗಲ್ಲ. ನಾ ಎಷ್ಟು ಸತೆ ಬಂದ್ರೆ, ಎಷ್ಟು ದಾನ ಮಾಡಿದ್ರೆ, ಎಷ್ಟು ಕೊಟ್ಟರೇನು ಈ ಪ್ರೀತಿ ವಿಶ್ವಾಸ ಐತಲ್ಲ, ಇದು ನಾನು ಎಂದೂ ಮರೆಯೋಕ್ಕಾಗಲ್ಲ. ನನ್ನ ಜೀವನ ಪರ್ಯಂತವಾಗಿ ನಾನು ಬಡಪ್ಪನಹಳ್ಳಿ ಗುಡಿ ಗ್ರಾಮದ ಮೇಲೆ ಯಾವಾಗಲೂ ಈ ಪ್ರೀತಿ ವಿಶ್ವಾಸ ಉಳಿಸ್ಕೊಂಡ್ಬರ್ತೀನಿ ಅಂತ ಹೇಳ್ತಾ, ಮತ್ತು ಇವತ್ತಿನ ಈ ನಾಟಕದಲ್ಲಿ ಬರ್ತಕ್ಕಂಥ, ಯಾಕಂದ್ರೆ ಸ್ಥಳೀಯ ಕಲಾವಿದರು, ಇವತ್ತು ನಾವು ಧಾರಾವಾಹಿ ನೋಡ್ತೀವಿ, ಸಿನಿಮಾ ನೋಡ್ತೀವಿ, ನೀವು ಮೊಬೈಲ್ನಲ್ಲಿ ರೀಲ್ಸ್ ನೋಡ್ತೀವಿ, ಆದ್ರೆ ನಿಜವಾದ ಕಲಾವಿದರು ಅಂದ್ರೆ ಈ ನಾಟಕದಲ್ಲಿ ಪ್ರದರ್ಶನ ಮಾಡ್ತಾರಲ್ಲ ನಮ್ಮ ಮಕ್ಕಳು ಮತ್ತೆ ನಮ್ಮ ಅಣ್ಣ ತಮ್ಮಳು, ಇವ್ರು ನೀವು ಇವತ್ತ ನಾಟಕ ಮುಗಿಯುವವರೆಗೆ ಕುಂತು ಇವತ್ತ ನೋಡಿ ಅವ್ರಿಗೆ ಪ್ರೋತ್ಸಾಹ ಮಾಡಿ. ಯಾಕಂದ್ರೆ ಗಲಾಟೆ ಮಾಡೋದು, ಕ್ಯಾಕಿ ಮಾಡೋದ್ರಿಂದ ಅಕ್ಕಂಗಿರಿಗೆ ತೊಂದರೆ ಆಗುತ್ತಾ. ಹೀಗಾಗಿ ತಾವೆಲ್ಲರೂ ಆ ಕಲಾವಿದರಿಗೆ ಪ್ರೋತ್ಸಾಹ ಮಾಡ್ಬೇಕಂತ ಹೇಳ್ತಾ, ಮತ್ತು ಈ ಗ್ರಾಮದಲ್ಲಿ ಇವತ್ತ 28-29 ವರ್ಷದಿಂದ ಸಾಮೂಹಿಕ ಲಗ್ನ ಮಾಡ್ತಾರೆ. ಜಾತ್ರೆಯನ್ನು ಮತ್ತು ಭೀಮಾಂಬಿಕೆ ಇಡೀ ಇವತ್ತು ತಾಲೂಕಿನಲ್ಲಿ, ಜಿಲ್ಲಾದಲ್ಲಿ ಇವತ್ತು ಯಾವ್ದಾರ ಗ್ರಾಮ 28-29 ಸಾಮೂಹಿಕ ಮದುವೆ ಮಾಡೋದಂದ್ರೆ ಅದು ಪ್ರಥಮ ಬಾರಿ ಅಂತಂದ್ರೆ ಬಡಪ್ಪನಹಳ್ಳಿ ಗ್ರಾಮ. ಯಾಕಂತಂದ್ರೆ ಎಲ್ಲೂ ಇಲ್ಲ. ಯಾಕಂದ್ರೆ ಎಲ್ಲ ಊರಾಗ ಒಂದು 4-5 ವರ್ಷ ಮಾಡಿ ನ್ಯಾಯ ಹಿರಿಯರೊಳಗೆ ತಾಳಿಲ್ಲ. ಇವತ್ತು ಏನೋ ರಗಳಿಂದ ಎಲ್ಲ ರಗಳಿಯಾಗಿ ಮದುವೆನೂ ನಿಂದಿರ್ಸ್ಯಾರ ಮತ್ತು ಜಾತ್ರೆ ನಿಂದಿರ್ಸ್ಯಾರ.
ಆದ್ರೆ ನಿಜವಾಗಿ ಅಂದ್ರೆ ಬಡಪನಹಳ್ಳಿ ಗ್ರಾಮದ ಹಿರಿಯರು ಇವತ್ತೆಲ್ಲ ಅಕ್ಕ ತಂಗಿಯರು ಇವತ್ತೇನು ಒಕ್ಕಟ್ಟೈತಲ್ಲ, ಈ ಒಕ್ಕಟ್ಟ ಇವತ್ತು 29 ವರ್ಷ ನೀವು ಜಾತ್ರೆ ಮತ್ತು ಸಾಮೂಹಿಕ ಮದುವೆ ಮಾಡಕಂತಂದ್ರೆ ಇದು ಹಿರಿಯರೆಲ್ಲ ಒಕ್ಕಟ್ಟ ಇದಕ್ಕೆ ಕಾರಣ. ಆದ್ರೆ ಈ ವರ್ಷ ವಿಶೇಷ ಏನಂತಂದ್ರೆ ಇವತ್ತು ರಥ ಇರ್ಬೋದು, ಸಣ್ಣ ರಥ ಇರ್ಬೋದು, ಇವತ್ತು ಹುಚ್ಚ ಇರ್ಬೋದು, ಎಲ್ಲನೂ ಇವತ್ತು ಈ ವರ್ಷ ಏನೈತಿಲ್ಲ ಗುಡಿ ಹೋದ ವರ್ಷ ಭೀಮಾಂಬಿಕೆ ಗುಡಿ ಇರ್ಬೋದು, ಎಲ್ಲವನ್ನು ಇವತ್ತು ಮಾಡಕತ್ತೀರಿ ಅಂತಂದ್ರೆ ಎಲ್ಲ ಭಕ್ತರು ಇವತ್ತು ಭೀಮಾಂಬಿಕೆ ಭಕ್ತರು ಮತ್ತು ಬಡಪನಹಳ್ಳಿ ಗ್ರಾಮದ ಎಲ್ಲ ಇವತ್ತು ಭಕ್ತರಿಂದ ಸಾಧ್ಯ ಆಗೈತಿ. ಇದಕ್ಕೆಲ್ಲ ಒಕ್ಕಟ್ಟ ಕಾರಣ. ಮತ್ತು ಇಲ್ಲೆಲ್ಲ ಇವತ್ತು ಬಡಪನಹಳ್ಳಿ ಗುಡಿ ಗ್ರಾಮ ನಾವೆಲ್ಲ ಇವತ್ತು ನೋಡ್ಬೋದು. HD ಪಾಟೀಲ್ ಅಂತಾರೆ ಇವತ್ತು ಲೋಕಸೇವಾ ಆಯೋಗದ ಮೆಂಬರ್ ಆಗಿ ಇವತ್ತು ನಿವೃತ್ತಿ ಹೊಂದಾರ. ಆದ್ರೆ ಅವ್ರು ಇವತ್ತು ಬಾಗಲಕೋಟೆ ಮತ್ತು ಬೆಂಗಳೂರಲ್ಲಿ ಮನೆ AC ರೂಮ್ನಾಗ ಆರಾಮ್ ಕೂತಿರ್ಬೋದು. ಆದ್ರೆ ತಮ್ಮೂರು ಹುಟ್ಟಿದ ಊರಿಗೆ ಒಂದು ಏನಾರ ನಾವು ಕೊಡುಗೆ ಮಾಡಬೇಕು ಅಂತೇಳಿ ಅವರು ಇವತ್ತು ಒಂದು ವರ್ಷದಿಂದ ಇವತ್ತು ಟೊಂಕ ಕಟ್ಕೊಂಡು ಈ ಊರಲ್ಲಿ ಏನಾದ್ರೂ ಇವತ್ತು ಎಲ್ಲ ನಿಂತು ಕಾರ್ಯಕ್ರಮ ಮಾಡಕತ್ತಾರ ಅಂದ್ರೆ ಅದು ವಿಶೇಷ. ಯಾಕಂತಂದ್ರೆ ಹುಟ್ಟಿದ ಊರು ಮತ್ತು ನಮಗೇನು ಬೆಳೆಸಿರ್ತದ್ರ ಆ ಊರು ಮರಿಬಾರ್ದು. ಇವತ್ತು ಅವರು ಸರ್ ಆ ರೀತಿಯಾಗಿ ಇವತ್ತೆಲ್ಲವನ್ನು ನಮ್ಮ ಬಡಪನಹಳ್ಳಿ ಗ್ರಾಮ ನೋಡ್ಕೊಂಡು ಹೋಗ್ತಾರೆ. ಯಾಕಂತಂದ್ರೆ ಅಜ್ಜರು ಬರೋದು ಸಣ್ಣ ಕೆಲಸ ಅಲ್ಲ. ಮೊನ್ನೆ ಬೈದಿದ್ರಲ್ಲ ಅಜ್ಜರು, ನಿನ್ನೆ ಬೈದ್ರಲ್ಲ, ಆ ಅಜ್ಜರು ಸಣ್ಣ ಕಾರ್ಯಕ್ರಮ ಬರಲ್ಲ, ದೊಡ್ಡ ದೊಡ್ಡ ಜಿಲ್ಲಾ ಕಾರ್ಯಕ್ರಮ ಹೋಗ್ತಾರೆ. ಆದ್ರೆ ಇಂಥ ಸಣ್ಣ ಊರಿಗೆ ಬಂದಾರಂತಂದ್ರೆ ಅದು HD ಪಾಟೀಲ್ರಿಂದ. ಹಿಂಗಾಗಿ ನಾವು ಅಂತರ್ನ ಮತ್ತು ಈ ಗ್ರಾಮ ಪಂಚಾಯತಿ ಅಧ್ಯಕ್ಷರನ್ನ ಸದಸ್ಯರನ್ನ VSS ಸದಸ್ಯರನ್ನ ಎಲ್ಲರೂ ಇವತ್ತು ಒಕ್ಕಟ್ಟಾಗಿ ಈ ಗ್ರಾಮವನ್ನು ಮುನ್ನಡೆಸಕತ್ತಾರಲ್ಲ, ಇದು ವಿಶೇಷ. ಇಲ್ಲಿ ಯಾವಾಗಲೂ ಭೀಮಾಂಬಿಕೆ ಮಳಿ ಬೆಳಿ ಚೆನ್ನಾಗಾಲಿ ಅಂತ ಹೇಳ್ತಾ ಈ ಗ್ರಾಮದ ಬಗ್ಗೆ ಎಲ್ಲ ವಿಶೇಷವಾಗಿ ನನ್ನ ಪ್ರೀತಿ ವಿಶ್ವಾಸ ಯಾವಾಗಲೂ ನಿಮಗೆ ಚಿರಋಣಿಯಾಗಿರುತ್ತೆ ಅಂತ ಹೇಳ್ತಾ ಈ ನಾಟಕ ಯಶಸ್ವಿಯಾಗಲಿ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ನನ್ನ ಮನೋಮಂದಿರದಲ್ಲಿ ಸ್ಮರಿಸಿಕೊಂಡು ಈ ಜಾತ್ರಾ ಮಹೋತ್ಸವದ ನಿಮಿತ್ತ ನಮ್ಮ ಯುವ ನಾಟಕದ ಸಂಘದ ಪದಾಧಿಕಾರಿಗಳು ಹಮ್ಮಿಕೊಂಡಿರ್ತಕ್ಕಂಥ ಈ ಸಾಮಾಜಿಕ ನಾಟಕದ ಉದ್ಘಾಟನೆಯನ್ನು ನೆರವೇರಿಸಲು ಆಗಮಿಸಿರ್ತಕ್ಕಂಥ ನನ್ನ ಆತ್ಮೀಯ ಸಹೋದರ, ಭವಿಷ್ಯದ ಕ್ಷೇತ್ರದ ನಾಯಕರು ಆಗಿರ್ತಕ್ಕಂಥ ಕಳಕಪ್ಪಣ್ಣ ಕಂಬಳಿರವರೇ, ಹಾಗೂ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಇನ್ನೋರ್ವ ಸಹೋದರ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾಗಿದ್ದ ಮಹೇಶಣ್ಣ ದೊಡ್ಡಮನಿಯವರೇ, ಶ್ರೀಧರ್ ಹೊಸಮನಿಯವರೇ, ಹಾಗೂ ಅವರಿವರೇನಿದೆ ವೇದಿಕೆ ಮೇಲೆ ಆಗಮಿಸಿರ್ತಕ್ಕಂಥ ಎಲ್ಲ ಗಣ್ಯಮಾನರನ್ನ ಮತ್ತೊಮ್ಮೆ ನಮಸ್ಕರಿಸುತ್ತಾ, ಇತ್ತೀಚೆಗೆ ರಂಗಭೂಮಿ ಕಲೆ ನಶಿಸಿ ಹೋಗ್ತಾ ಇದೆ. ಇವತ್ತು ನಮ್ಮ ಹಳ್ಳಿಗುಡಿ ಅಂತ ಪುಟ್ಟ ಗ್ರಾಮದಲ್ಲಿ ನಮ್ಮ ಯುವ ನಾಟ್ಯ ಸಂಘದ ಪದಾಧಿಕಾರಿಗಳು ತಿಂಗಳಂಗಟ್ಲೆ ಒಂದು ರೂಢಿ ಮಾಡಿಕೊಂಡು ಇವತ್ತು ತಮ್ಮ ಮುಂದೆ ಪ್ರದರ್ಶನ ಮಾಡುತ್ತಿದ್ದು ತಾವೆಲ್ಲರೂ ಅವರಿಗೆ ಸಹಕಾರ ನೀಡಬೇಕು. ಇನ್ನೊಂದು ಮಾತು ವಿಶೇಷವಾಗಿ ಏನಪ್ಪಾ ಅಂದ್ರೆ, ಈ ನಾಟಕದ ಉದ್ಘಾಟನೆಗೆ ಆಗಮಿಸಿರ್ತಕ್ಕಂಥ ನನ್ನ ಆತ್ಮೀಯ ಸಹೋದರ ಕಳಕಪ್ಪಣ್ಣ ಕಂಬಳಿಯವರು ಬಟಪ್ನಹಳ್ಳಿ ಅಂದ್ರೆ ಬಿನ್ನಾಳಂಗ, ಅದೇ ರೀತಿಯಾಗಿ ಈ 2 ಗ್ರಾಮಗಳ ಮೇಲೆ ವಿಶೇಷ ಪ್ರೀತಿ ಕಾಳಜಿ ಅಭಿಮಾನ ಹೊಂದಾರ. ನಾನು ಕಳೆದ 10 ವರ್ಷಗಳಿಂದ ಪತ್ರಿಕೋದ್ಯಮದಾಗ ಸೇವೆ ಮಾಡ್ಕೊಂತ ನೋಡಕತ್ತೀನಿ. ಈ ಊರಲ್ಲಿ ಒಂದು ಸಣ್ಣ ಮದುವೆ ಕಾರ್ಯಕ್ರಮ ಯಾವುದಾದ್ರೂ ತಪ್ಪಿಸಲ್ಲ, ಯಾವ ತಪ್ಪಿಸ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಈ ಬಟಪ್ನಹಳ್ಳಿ ಬಿನ್ನಾಳನ್ನ ಒಂದೇ ಗ್ರಾಮ ತಮ್ಮ ಗ್ರಾಮ ಅಂತ ಭಾವಿಸಿ ಈ ಗ್ರಾಮದ ಮೇಲೆ ವಿಶೇಷ ಪ್ರೀತಿ ಅಭಿಮಾನ ಇಟ್ಕೊಂಡ್ರ ಇದೇ ಈ ಅಭಿಮಾನ ಇದೇ ರೀತಿಯಾಗಿ ಮುಂದುವರಲಿ ಅಂತ ಹೇಳ್ತಾ, ಒಟ್ಟಾರೆಯಾಗಿ ಇವತ್ತಿನ ರಂಗಭೂಮಿ ಇತಿಹಾಸಕ್ಕೆ ತನ್ನದೇ ಆದ ಕೊಡುಗೆ ಇದೆ. ಆ ಇತಿಹಾಸವನ್ನು ನೆನಪಿಸ್ತಕ್ಕಂಥ ಕಾರ್ಯವನ್ನು ನಮ್ಮ ಬಟಪ್ನಹಳ್ಳಿ ಗ್ರಾಮಸ್ಥರು ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈ ಭೀಮಾಂಬಿಕೆ ದೇವಿಯ ಉತ್ಸವವನ್ನು ಜಾತ್ರೆಯನ್ನು ಬಹಳ ಅದ್ದೂರಿಯಾಗಿ ಆಚರಿಸಿದ್ರಿ. ಇವತ್ತು ನಮ್ಮ ಸಣ್ಣ ಗ್ರಾಮ ಆದರೂ ಇಡೀ ನಮ್ಮ ಜಿಲ್ಲೆ ತಾಲೂಕಿನಲ್ಲಿ ಇವತ್ತು ಹೊಸ ಇತಿಹಾಸದ ಪುಟದಲ್ಲಿ ನಮ್ಮ ಊರು ಬಟಪ್ನಹಳ್ಳಿ ಸೇರಿದೆ. ಯಾಕಪ್ಪ ಅಂದ್ರೆ ನೂತನ ರಥೋತ್ಸವ ಮಾಡಿದ್ರಿ, ವಿವಿಧ ಸ್ವಾಮೀಜಿಗಳನ್ನ ಕರೆಸಿ ಇವತ್ತು ನಮ್ಮ ಬಟಪ್ನಹಳ್ಳಿ ಹಳ್ಳಿಗುಡಿನೆಲ್ಲ ಪಾವನ ಆಗೈತಿ. ಇವತ್ತು ಮುಂದಿನ ದಿನಮಾನಗಳಲ್ಲಿ ನಮ್ಮ ಇಟಗಿ ಭೀಮಾಂಬಿಕೆ ದೇವಿ ತಾಯಿ ಆಶೀರ್ವಾದದಿಂದ ನಮ್ಮ ಬಟಪ್ನಹಳ್ಳಿ ಗ್ರಾಮ ಇರ್ಬೋದು, ನಮ್ಮ ಚಿಕ್ಕಂಕೊಪ್ಪ ಬಿನ್ನಾಳ ಎಲ್ಲ ಸರ್ವ ಗ್ರಾಮಗಳನ್ನ ಆ ತಾಯಿ ಕಾಪಾಡ್ಲಿ. ಒಳ್ಳೆ ಮಳೆ ಕೊಟ್ಟು ನಮ್ಮ ರೈತರ ಜೀವನವನ್ನ ಸಮೃದ್ಧಿಯಾಗಿಲ್ಲ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆ ವಹಿಸಿದ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಹೇಶ್ ದೊಡ್ಡಮನಿ ಮಾತನಾಡಿ, ಗ್ರಾಮದಲ್ಲಿ ಇಂತಹ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸಲು ಎಲ್ಲರ ಸಹಕಾರ ಅತ್ಯಗತ್ಯ ಎಂದಿದ್ದಾರೆ. ವೇದಮೂರ್ತಿ ವೀರಯ್ಯ ಹಿರೇಮಠ್ ಅವರು ಸಾನ್ನಿಧ್ಯ ವಹಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ದೇವರಾಜ್ ನಡುಲಮನಿ, ಸಂಗಪ್ಪ ಅಡಿಕೆಮನಿ, ಶ್ರೀಕಾಂತ್ ಕಲಗೋಡಿ, ಹನುಮಪ್ಪ ಪೂಜಾರ್, ಹನುಮಪ್ಪ ಗಾಳಿ, ಫಕೀರಪ್ಪ ಪೋತುಂಡಿ, ಪ್ರಕಾಶ್ ಕುಡಿ, ಮರಿಯಪ್ಪ ಪೂಜಾರ್, ಹರೀಶ್ ಕುಡಗುಂಟಿ, ಮಾರುತಿ ಗುಡಿಹಿಂದಲ, ಸಂತೋಷ ಹಂದ್ರಾಳ, ಕುಮಾರಸ್ವಾಮಿ ಬದ್ರಾಪುರ್, ಸಂತೋಷ್ ಹೊಸ್ಮನಿ, ಕವಿತಂಕಲಿ, ರಮೇಶ್ ಪೋತುಂಡಿ, ಮಂಜುನಾಥ್ ಯಲ್ಲಪ್ಪ ಸೇರಿ ಹಲವಾರು ಗಣ್ಯರು, ಕಲಾಭಿಮಾನಿಗಳು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಅಂದಪ್ಪ ಕೊಳೂರ, ಕೊಪ್ಪಳ, AG ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ AG 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ
ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನು ಮಾಡಬೇಕಾಗುತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.